ಕಡೆ ರಾಮಣ್ಣ ನಮ್ಮ ಜೊತೆಯಲ್ಲಿ ನಿತ್ಯೇಶ ನಂದು ತೊಂಬಟ್ಟು ವಿಶ್ವನಾಥಾಚಾರ್ಯ ಓ ಕಡೆಗೆ ರವೀಂದ್ರ ಬೈಲಿ ಹಾಸಿಗ 3 ಜನ ಒಟ್ಟಿಗೆ ನಿತ್ಯೇಶ ಓ ಕಮಲಶಿಲೆ ಮೇಳದಲ್ಲಿ ಕಮಲಶಿಲೆ ಮೇಳ. ಅವಾಗ ಕಮಲಶಿಲೆ ಮೇಳದಲ್ಲಿ ಗೆಜ್ಜೆ ಕಟ್ಟುಕ ಅಂದ್ರೆ ಕೆಲವರು ಅಂದ್ರೆ ಹಿಂಗೆಲ್ಲ ಆವಾಗ 3 ಜನ ಗೆಜ್ಜೆ ಕಟ್ಟು ನನ್ನ ಹೆಸರಿ ಪ್ರಸಂಗ ನಾನೊಂದು ಸಣ್ಣ ದೂತ ವೇಷ ಮಾಡಿದೆ ಕೆರಾಡಿ ಪ್ರಕಾಶ್ ಜೊತೆ. ಅದು ಈಗ ಒಂದು ಸಂಭಾಷಣೆಗೆ ನಾನು ಎಂದು ಕುಂದಾಪುರ ಭಾಷೆಯಲ್ಲಿ ನಿಮ್ಮನ್ನ ಗಂಧದ ಹಾಕಿ ಬೂಜಿ ಕಡ್ಡಿ ಹೆಚ್ಚಾರ ಅಂತ ಹೇಳಿದೆ. ಈಗ ಗಮ್ಮತ್ತು ಕಾಮಿಡಿ ನಮ್ಮ ನ್ಯಾಚುರಲ್ ಕಾಮಿಡಿ ಬಂದಾಗ ಬಂತು. ಅದ್ರಲ್ಲಿ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಬಸವರಾಜ ಚೌಕಳಮಕ್ಕಿ ಅವರ ಮನೆಗೆ ಬಂದಿದ್ವಿ. ಅವ್ರ ಜೊತೆ ಮಾತುಕತೆಯನ್ನು ಆಡ್ತಿದ್ವಿ. ಕಳೆದ ಎಪಿಸೋಡ್ ಅಲ್ಲಿ ಅವರ ಬಾಲ್ಯ ಜೀವನ, ಅವರ ಯಕ್ಷಗಾನ ಆಸಕ್ತಿ, ನಾಟಕಗಳಲ್ಲಿ ಪಾತ್ರ ಮಾಡಿದ್ರು. ಅದೇ ರೀತಿ ಪ್ರಸಾದನ ಕಲೆ, ಅದರಲ್ಲಿ ಕೂಡ ಅವರು 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಹಲವಾರು ರಾಜ್ಯಗಳಿಗೆ ಸಾಗಿದ್ರು. ಅಲ್ಲಿ ಕೂಡ ಅವರ ಅನುಭವವನ್ನು ಪಡ್ಕೊಂಡು ಬಂದ್ರು. ಹಾಗೆ ಅವ್ರ ಮುಂದಿನ ಹೆಜ್ಜೆ ಏನಾಗಿತ್ತು, ನಂತರ ಅವರು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವ್ರ ಮುಂದಿನ ಹೆಜ್ಜೆ ಏನಾಗಿತ್ತು, ಯಾವ ಮೇಳಕ್ಕೆ ಸೇರ್ತಾರೆ ಎನ್ನುವುದನ್ನ ಅವರೊಂದಿಗೆ ಕೇಳೋಣ. ಹಾಗೆ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೊಡೋಣ. ಸರ್, ನಿಮಗೆ ಪ್ರೀತಿ ಸರ್. ತಾವು ಮದುವೆ ಆದ ನಂತರ ಮೇಳಕ್ಕೆ ಸೇರ್ತೀರಿ. ಮೊದ್ಲು ಮೇಳದಲ್ಲಿ ಇದ್ರಿ. ಮೇಳದಲ್ಲಿ ಇದ್ದವರು ಬಿಟ್ಟು ಎಲ್ಲ ಬೇಡ, ಇದೆಲ್ಲ ಬೇಡ, ಕಷ್ಟ ಆಯ್ತು, ಎಲ್ಲ ನಾಟಕ ಅದೆಲ್ಲ ಮಾಡಿ ಮತ್ತೆ ಮೇಳಕ್ಕೆ ಬಂದ್ರಿ. ಅಂದ್ರೆ ಈ ಯಕ್ಷಗಾನ ಕಲೆ ನಿಮ್ಮನ್ನು ಬಿಡ್ಲಿಲ್ಲ, ಅಲ್ಲ? ಮತ್ತೆ ಸೇರಿದ ಯಾವ ಮೇಳಕ್ಕೆ ಸರ್? ಯಾವ ವೇಷ? ಅದೆಲ್ಲ ಬಿಟ್ಟ ಮೇಲೆ ನಾನು ಅಮೃತೇಶ್ವರಿ ಹೋಗಿ ಬಂದ ಮೇಲೆ ಸಿಗಂದೂರಿಗೆ ಹೋದೆ. ಸಿಗಂದೂರು ಮೇಳದಲ್ಲಿ ಹಾಸ್ಯಕ್ಕೆ ಹೋದೆ. ಅಲ್ಲಿ ಹೊಸ ಪ್ರಸಂಗದೆಲ್ಲ ಹಾಸ್ಯಕ್ಕೆ ಹೋದೆ. ಅಲ್ಲಿ ಹಾಸ್ಯ ಎಲ್ಲ ಪಿಕ್ಕಾಯ್ತು. ಕೆಲವೊಂದು ಸ್ವಲ್ಪ ಕೆಲವು ಕಲಾವಿದರು ಒಡನಾಟಗಳು. ಆಮೇಲೆ ಗೋಳಿಗರಡಿ ಹೋದೆ. ಕಾಮಿಡಿ ಗೋಳಿಗರಡಿ ವಿಠಲ್ ಪೂಜಾರ ಯಜಮಾನ್ರು. ಅಲ್ಲಿ ಎಲ್ಲ ನಮ್ಗೆ 6 ಶಾಸ್ತ್ರ ನಾಟಕ ಟೀಮ್ ಎಲ್ಲ ಗ್ರೂಪಿನ ಎಲ್ಲ ನಾಟಕದಾಗಿದ್ದೇನೆ. ಯಕ್ಷಗಾನದಲ್ಲಿ ಅಲ್ಲೂ ನಾಟಕದಲ್ಲಿ ಯಕ್ಷಗಾನದಲ್ಲಿ ಒಂದೇ ತುಂಬಾ ವರ್ಷ ಗೋಳಿಗಡಿ ಮಾಡೋದ್ರಲ್ಲಿ ಇದ್ದೆ. ಗೋಳಿಗಡಿ ಬಂದು 2 ವರ್ಷ ಇದೆ. ಗುರುಗಳು ಯಾರು ಸರ್? ಗುರುಗಳಂದ್ರೆ ನಾವೇ ಕಮಲೇಶ್ವರಿ ಮೇಳದ ಗೆಜ್ಜೆ ಕಟ್ಟ ಮೇಳಕ್ಕೆ ಸೇರ್ತೇನೆ. ಈ ಕೊಚ್ಚಡಿ ರಾಮಣ್ಣ, ಹೆನ್ನೆಬಲ್ ಸಂಜು ಶೆಟ್ರು, ಈಗ ಕಲಾವಿದರೆಲ್ಲ ನಂಗೆ ಸ್ವಲ್ಪ ಸಹಕಾರ ಕೊಡ್ತಿದ್ವಿ. ಅವಾಗಲೇ ವಿದ್ಯಾಧರ ಜಲವಳ್ಳಿ ಎಲ್ಲ ಇದ್ದಾರೆ ಕಮಲೇಶ್ವರಿ ಮೇಳದಲ್ಲಿ. ಎಲ್ಲ ಸಾಪಟ್ ನಾವೆಲ್ಲ ಒಡನಾಟ ಇದೆ. ಅವರು ಆಗಲಿಕ್ಕೆ ಪುಷ್ಪವೇಶ ವಿದ್ಯಾಧರ ಜಲವಳ್ಳಿ ವಿದ್ಯಾರ್ಥಿ ಒಳ್ಳೆ ಆವಾಗ. ಆಮೇಲೆ SR ಹೆಗಡೆ ಅಂತ ಅವರೆಲ್ಲ ಇದ್ದಿದ್ರು. ನಾರಾಯಣ ಶೆಟ್ರು ನಮ್ಗೆ ಪ್ರೋತ್ಸಾಹ ಕೊಟ್ಟು. ನಾರಾಯಣ ಶೆಟ್ರು ಯಕ್ಷಗಾನಕ್ಕೆ ನನ್ನ ಮೂಲ ಕಾರಣ ಯಕ್ಷಗಾನಕ್ಕೆ ಸೇರಿಸಿ ತಯಾರಾಯ್ಕೊಂಡು ನಮ್ಮ 3 ಮನೆಯವರು ಇಲ್ಲೇ ಹತ್ರ ಜನ್ಸಾಲಿ ಅವರೇ ನಂಗೆ ಮೇಳದ ತುಂಬಾ ವರ್ಷ ಮೇಳ ಕಮಲೇಶ್ವರಿ ಮೇಳ ಸಪೋರ್ಟ್ ಮಾಡಿ ಫುಲ್ ಸಪೋರ್ಟ್ ಮಾಡಿದ್ರು. ಕಡೆ ರಾಮಣ್ಣ ನಮ್ಮ ಜೊತೆಯಲ್ಲಿ ನಿತ್ಯೇಶ ನಂದು ತೊಂಬಟ್ಟು ವಿಶ್ವನಾಥಾಚಾರ್ಯ ಕಡೆಗೆ ರವೀಂದ್ರ ಬೈಲಿ ಹಾಸಿಗ 3 ಜನ ಒಟ್ಟಿಗೆ ನಿತ್ಯೇಶ ಕಮಲೇಶ್ವರಿ ಮೇಳದಲ್ಲಿ. ಅವಾಗ ಕಮಲೇಶ್ವರಿ ಮೇಳದಲ್ಲಿ ಗೆಜ್ಜೆ ಕಟ್ಟುಕ ಅಂದ್ರೆ ಕೆಲವರು ಅಂದ್ರೆ ಹಿಂಗೆಲ್ಲ ಆವಾಗ 3 ಜನ ಗೆಜ್ಜೆ ಕಟ್ಟು ನಮ್ಮ ಪ್ರಸಾದ ಹಿಂಗೆಲ್ಲ ಇದಿತ್ತು. ಅವಾಗ ಕ್ರಮ ಆಗಲಿಕ್ಕೆಲ್ಲ ಈಗೆಲ್ಲ ಇಲ್ಲ ಬಿಡಿ. ಆವಾಗ ಪ್ರಸಾದ ಒಳ್ಳೇದು ಬಂತು. ನಾನು ಶೆಟ್ಟಿ ನೀನ್ ಕಟ್ಟು ಗೆಜ್ಜೆ ಅಂತ ನಂಗೆ ನೆನಪಿತ್ತೀಗ. ಅವಾಗ 3 ಜನ, ಒಂದಿನ ಅವ್ನು ಕೊಡಂಗಿ, ಒಂದಿನ ನಾನು ನಿತ್ಯೇಶ, ಒಂದಿನ ರವಿ ಕೊಡಂಗಿ ಮಾಡ ನಾನು ನಿತ್ಯೇಶ. ರವೀಂದ್ರ ದೇವಾಡಿ ಅವರು 3 ಜನ ಒಡನಾಡಿಗಳು ನಮ್ಗೆಲ್ಲ ಅವ್ರ ಮಾವು. ಅಂದ್ರೆ ಮೇಳದಲ್ಕಿಂತ ಬೇರೆ ವಿಷಯದಲ್ಲೂ ಸ್ನೇಹಿತರು ಅವ್ರು. ಇಬ್ರು ನಮ್ಮ ತಂಬಟ್ಟು ನಾವೆಲ್ಲ ಒಂದು ಅಣ್ಣ ತಮ್ಮನ ಹಾಗೆ. ಏನಿದ್ರು ನಮ್ಗೆ ಎಂತ ಇದ್ರು ಅವ್ನು ಫೋನ್ ಮಾಡ್ತಾನೆ, ನಾವ್ ಎಂತ ಇದ್ರು ಅವ್ನು ಫೋನ್ ಮಾಡ್ತಾನೆ. ಅಂದ್ರೆ ಅಷ್ಟು ಒಡನಾಡಿಗಳ. ಯಾವ ಏನೋ ಮಾತಾಡಿದ್ರು ನಾವು ಸುಮ್ಮನೆ ಇರುತ್ತೆ. ನಾವೇನೋ ಮಾತಾಡ್ರು ನಮ್ಗೆ ಹೇಳುವ ಕೆಪಾಸಿಟಿ ಇತ್ತು ಅವನಿಗೆ. ಆರತಿ ಅಂತ ಕಲಾವಿದ ಆಯ್ತು, ಖುಷಿ ಆಯ್ತು. ನಮ್ ಜೊತೆಗೆ ಬೆಳೆದಾರೆ. ಈಗ ರವೀಂದ್ರ ದೇವರಿಗೆ ಒಳ್ಳೆ ಹಾಸಿಗಾರ, ಅದು ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಜೊತೆಯಲ್ಲಿ ಅವರು ಎಲ್ಲ ಒಟ್ಟಿಗೆ ಬಂದಾರೆ. ನಮ್ಗೊಂದು ಹೆಮ್ಮೆ, ನಾವು ಒಂದು ಹಾಸಿಗಾರ ಆಯ್ತು ಅವ್ರ ಜೊತೆಗೆ. ಅದೊಂದು ಖುಷಿ. ನಮ್ಮ ಒಡನಾಡಿಗಳಲ್ಲ 3 ಜನ ಅಣ್ಣ ತಮ್ಮ ಅವ್ರ ಮನೆ ನಾವು ಹತ್ತಿತ್ತು. ಊಟಕ್ಕೆ ಅವ್ರ ಅಪ್ಪ ಎಲ್ಲ 90 ವಿಶ್ವನಾಥರ ಅಪ್ಪ ಎಲ್ಲ ನಮ್ನ 7 ಕಿಲೋಮೀಟರ್ ನಡ್ಕೊಂಡು ನಾವು ಕರ್ಕೊಂಡ್ ಹೋಗ್ದೇವ್ರು. ಊಟ ಮಾಡ್ಸ್ಕೊಂಡು ನಮ್ ಕರ್ಕೊಂಡ್ ನನ್ನ 90 ಅವ್ರನ್ನ ವಿಶ್ವನಾಥಾಚಾರ್ಯನ ಕರ್ಕೊಂಡು ಹೋಗ್ತಿದ್ರು. ಒಳ್ಳೆ ಬಾರಿ ಅವ್ರ ಮಗನ್ಕಿಂತ ನಮ್ನೆಲ್ಲ ಆಸೆ ಮಾಡ್ಕೊತಿದ್ವಿ 90 ವಿಶ್ವನಾಥರ. ಒಂದು ಒಳ್ಳೆ ಒಡನಾಡಿಗಳು ರವೀಂದ್ರ ಮೇಲೆ ನಾವೆಲ್ಲ ಹಾಗೆ ಚಂಡಿಂದ ಅವ್ರ ಮನೆಗೆಲ್ಲ ಹೊತ್ತಿತ್ತು. ಈಗೆಲ್ಲ ನಾವೆಲ್ಲ ಬೇರೆ ಬೇರೆ ಆಯ್ತು. ಅವ್ರವ್ರ ಮಳೆದೆಲ್ಲ ಅವ್ರವ್ರು ಇದ್ರು ಮಟ್ಟದಾಗಿದ್ರು. ಖುಷಿ, ತುಂಬಾ ಖುಷಿ. ನಮ್ ಜೊತೆಗಿದ್ರು ಅವ್ರು ಮಟ್ಟದಾಗಿದ್ರು, ಹೆಸರೆಲ್ಲ ಇದ್ರು. ಅದು ತುಂಬಾ ನಾಟಕಗಳು ಇಲ್ಲಿ ನಮ್ಗಿಂತ ಅವರು ಹೆಸರು ಮಾಡಿದ್ರು. ನಾವು ಸಣ್ಣ ಮಟ್ಟಕ್ಕೆ ಹೆಸರು ಬರ್ತಾ ಇತ್ತು, ಸಾಕ. ಅದ್ರ ನಿಮ್ಮ ಕಾಮಿಡಿ ಅಂದ್ರೆ ನೀವು ಸಿಗಂದೂರು ಮೇಳ ಫಸ್ಟ್ ಕಾಮಿಡಿ ಕಾಮಿಡಿ ಯಾವ ಪಾರ್ಟ್ ಸರ್? ಅದೇ ಶಂಕರಿ ಪ್ರಸಂಗದಲ್ಲಿ ಒಂದು ಮಂತ್ರವಾದಿ ಪಾಠ.
ಆಗ ಕುಶ ಪೂಜಾರಿ ಅವರೆಲ್ಲ ಇದ್ದಾರೆ. ಅವಾಗ ತುಂಬಾ ಜನ ಕಲಾವಿದರಲ್ಲ ಅಲ್ಲಿಂದ ಕಾಮಿಡಿ ಇದೆ. ತುಂಬಾ ಮೇಳಗಳ ಹೋದೆ, ಸುಬ್ಬ ಗೋಡಿ ಹೋದಿಲ್ಲ, ಕಡಿಕೆ ಗೋಳಿಗರಡಿ ಎಲ್ಲ ದೊಡ್ಡ ಮೇಳ ಇವಾಗೆಲ್ಲ ಟೆಂಟ್ ಮಾಡ್ಕೊಂಡು ಇಲ್ಲ ಮತ್ತೆಲ್ಲ ಮೇಳಕ್ ಹೋದೆ. ಟೆಂಟ್ ಮೇಳಕ್ಕಂದ್ರೆ ನಮ್ಗೆ ಹೆಸರು ಬಂದು ಕೊಟ್ಟದ್ದು ಊಜಿ ಕಡ್ಡಿ ಅನ್ನಲ್ಲಿ ಹೆಸರು ಕೊಟ್ಟದ್ದು. ಅದು ನಾನು ಪೇರೂರು ಆಟಕ್ಕೆ ನಮ್ಮ ಸೇವೆ ಅಂದ್ರೆ ಹಾಲಾಡಿ ಮೇಳ ಸೇವೆ ಆದಾಗ ಯಜಮಾನ್ರ ನೀವು ಶಂಕರಣ್ಣ ಅಲ್ಲಿ ಪೇರೂರು ಆಟಕ್ಕೆ ಹೋಗಿ ಮಾರ ಸೇವೆ ದಿನ ಹೋದೆ. ಅವಾಗೆಲ್ಲ ಲಾಕ್ಡೌನ್ ಟೈಮ್ ಅಲ್ಲ, ಸ್ವಲ್ಪ ಯಕ್ಷಗಾನ ಬಗ್ಗೆ ಅವಾಗ ರಾಘವಾಚಾರ್ಯ ಪೇರೂರು ಮೇಳ ಬಿಟ್ಟಿದ್ದೀನಿ. ಅವಾಗಿಂದ ಅವರಲ್ಲಿ 3 ವರ್ಷಕ್ಕೆ ಪೇರೂರು ಮೇಳ ಬರುವರು. ಒಂದು ನಾಗಶ್ರೀ ಪ್ರಸಂಗ ನಾನೊಂದು ಸಣ್ಣ ದೂತ ವೇಷ ಮಾಡಿದೆ ಕೆರಾಡಿ ಪ್ರಕಾಶ್ ಜೊತೆ. ಅದು ಈಗ ಒಂದು ಸಂಭಾಷಣೆಗೆ ನಾನು ಎಂದು ಕುಂದಾಪುರ ಭಾಷೆಯಲ್ಲಿ ನಿಮ್ಮನ್ನ ಗಂಧದ ಹಾಕಿ ಊಜಿ ಕಡ್ಡಿ ಹೆಚ್ಚಾರ ಅಂತ ಹೇಳಿದೆ. ಈಗ ಗಮ್ಮತ್ ಕಾಮಿಡಿ ನಮ್ಮ ನ್ಯಾಚುರಲ್ ಕಾಮಿಡಿ ಬಂದಾಗ ಬಂತು. ಅದು ಅಲ್ಲಿನ ಜನರಿಗೆ ಖುಷಿ ಆಯ್ತು. ಮಾರ್ದಿನ ವೈರಲ್ ಆಯ್ತು. ಅವರೆಲ್ಲ ನಂಗೆ ಸಪೋರ್ಟ್ ಕೊಟ್ಟಿದ್ರು. ನಮ್ಮ ಹಿಮ್ಮೇಳದಲ್ಲಿ ರಾಘವಾಚಾರ್ಯ, ಸುಜನ ಹಾಲಾಡಿ, ಕೆರಡಿ ಪ್ರಕಾಶ ಅವರೆಲ್ಲ ನಮ್ಗೆಲ್ಲ ಒಳಗೆ ನಮ್ನಲ್ಲಿ ತಮಾಷೆ ಮಾಡ್ತಾ ಇದ್ ಮಾಡ್ತಿದ್ದೆ. ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ರು. ನಾವ್ ಅವ್ರನ್ನ ಯಾವತ್ತು ಇದ್ ಮಾಡ್ಬೇಕು. ನಾವ್ ರಂಗ ಅವ್ರಿಗೆ ಹಂಗೆ ನಾವೆಲ್ಲ ಇದ್ ರಂಗಸ್ಥಳದಾಗ ಗಮ್ಮತ್ ಮಾಡ್ತಾ ಇರ್ತೀವಿ. ಸುಜನ ಮತ್ತೆ ಕೆರಡಿ ಪ್ರಕಾಶ ಮತ್ತೆ ತೀರ್ಥ ತಂಪಾಟಿ ಅವ್ರು ಎಲ್ಲ ಇದ್ರು. ನಾವೆಲ್ಲ ಇದ್ರೆ ನನ್ ಕೆದಕಿ ಅಂತ ಮಾತಾಡೋದು. ನನ್ ಬಯಲೇನು ಕೆದಕಿ ಮಾತಾಡ್ತಿದ್ರು. ಯಕ್ಷಗಾನದಲ್ಲಿ ಯಾರು ನಮ್ಗೆ ವಿರೋಧಿಗಳಿಲ್ಲ, ಎಲ್ಲರೂ ನಾವು ರಂಗದಲ್ಲಿ ನಾವು ಒಳ್ಳೆ ರೀತಿ ಗಮ್ಮತ್ತಾಗಿ ಇರ್ತಿತ್ತು. ಒಡನಾಟ ತಿರುಗಾಟ. ಈ ಸಲ ಅಂತೂ 2-3 ವರ್ಷ ತಿರುಗಾಟ ಬಾರಿ ಖುಷಿ ಆಯ್ತು. ಹಾಲಾಡಿ ಮೇಳಕ್ ಬಂದ ಹಂಸ ಪಲ್ಲಕ್ಕಿ ಅದ್ರ ಶಂಕರಣ್ಣ ನಮ್ದು ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಅಲ್ಲಿಂದ ಗೋಳಿಗಡಿ ಮೇಳ ಆಯ್ತು ಮತ್ತೆ ಸರ್. ಆಮೇಲೆ ಯಾವ ಮೇಳ ಸರ್? ಈಗ ಸಿಗುಂದೂರು ಮೇಳ ಆಯ್ತು, ಸಿಗಂದೂರು ಮೇಳ, ಮಂದಾರ್ತಿ ಮೇಳಕ್ಕೆ ಬಂದಿದೆ. ಮಂದಾರ್ತಿ ಮೇಳಕ್ 2 ವರ್ಷ ಮಂದಾರ್ತಿ ಕಲಾವಿದ್ರು ಯಾರಲ್ಲ ಇದ್ರು ಅವಾಗ? ಮಂದಾರ್ತಿಯಲ್ಲಿ ಹಿರಿ ಕಲಾವಿದ್ರಲ್ಲ, ಮಂದಾರ್ತಿ ರಘುವಣ್ಣ ಊರು, ನರಾಡಿ ಭವಿಷ್ಯಟ್. ನಾನ್ ಒಂದೇ ಸತಿ ಬಂದ್ ನರಾಡಿ ಭವಿಷ್ಯಟ್ ಅವ್ರ ಇವರೆಲ್ಲ ಇದ್ದಿದ್ದು. ಕಮರ್ಷಿಯಲಿ ಮಾಬಳಣ್ಣ ಹಾಸಿಗಾರ ಎಲ್ಲ ಇದೆ ಅಲ್ಲಿ. ಕಾಮಿಡಿ ಅಲ್ಲಿ ಹೊತ್ತ ಹಾಸ್ಯ ಅವ್ರ ಜೊತೆಗೆ ಅವ್ರದ್ದು ಸಂಪ್ರದಾಯ ಹಾಸ್ಯ ಮತ್ತೆ ರಾಜಹಾಸ್ಯ. ಅವ್ರು ನಿಮ್ಮೊಟ್ಟಿಗಿದ್ರು, ಅವ್ರೊಟ್ಟಿಗೆ ನೀವಿದ್ರಿ. ನಾವಿದ್ವಿ ಒಳವಾಗಿ ನಾಗಪ್ಪಣ್ಣ ಅವ್ರ ಜೊತೆಗೆಲ್ಲ ಇದ್ದೀನಿ. ಲಕ್ಷ್ಮಣ್ ಭಂಡಾರ, ಕಡೆ ಬೆದರಳ್ಳಿ ಚಂದ್ರಶೆಟ್ಟಿ ಅವ್ರು ನಮ್ಗೆಲ್ಲ ಹಾಸ್ಯಕ್ಕೆಲ್ಲ ಸ್ವಲ್ಪ ಇದು ಕೊಟ್ಟರು. ಬೆದರಳ್ಳಿ ಚಂದ್ರಶೆಟ್ಟಿ ತುಂಬಾ ಹಾಸಿಗಾರ ನಂಗೆ ಒಡಾಟ ಆಯ್ತು. ಹೊಳಮಗಿ ನಾಗಪ್ಪಣ್ಣ, ಬೆದರಳ್ಳಿ ಚಂದ್ರಶೆಟ್ರು. ಕಡೆಗೆ ನಂಗೆ ಈಗ ಒಂದು 5-6 ವರ್ಷದಿಂದ ಉಳ್ಳು ಶಂಕರಣ್ಣ ನಮ್ದು ಅವ್ರದ್ದೊಂದು ಕಾಂಬಿನೇಷನ್ ಹಾಸ್ಯ ಬೇರೆ. ಅವ್ರು ಹೊಸ ಪ್ರಸಂಗಕ್ಕೂ ಇದಾತ್ರಿ, ಪೌರಾಣಿಕೂ ಇದಾತ್ರಿ. ನಮ್ಗೊಂದು ಸೆಟ್ಟಿಂಗ್ ಐತಿ ಇಬ್ಬರು ಒಳ್ಳೆ. ಮತ್ತೆ ನಮ್ಗೆ ಮೈನ್ ಕಾರಣ ನಮ್ಮ ಯಜಮಾನ್ ಒಳ್ಳೆ ಸಪೋರ್ಟ್ ಕೊಟ್ಟು. ಮತ್ತೆ ಹಾಸ್ಯಕ್ಕೆ ಅಲ್ಲಿ ಯಾವ ವೇಷಕ್ಕೂ ಸಣ್ಣ ಪುಟ್ಟ ಇದ್ ಮಾಡೋದಿಲ್ಲ. ನಮ್ಮ ಯಜಮಾನ್ ನಂಗೆ ಹಾಲಾಡಿ ಮೇಳಕ್ಕೆ ಒಂದು ಇದ್ ಮಾಡಿ ಕೊಟ್ಟದೆ ನಮ್ಮ ಯಜಮಾನ್. ನಂಗೆ ಹಾಸ್ಯಕ್ಕೆ ಏನಿತ್ತು ಮಾಡಿ ನೀವು ಅದನ್ನ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಒಳ್ಳೆ ಮಾಡಿ ಮಂದರ್ತಿ ಆದ್ಮೇಲೆ ನೀವು ಬೇರೆ ಬೇರೆ ಮೇಳಕ್ಕೆ ಹೋದ್ರಿ. ಮಂದರ್ತಿ ಆದ್ಮೇಲೆ ಹಾಲಾಡಿಗೆ ಬಂದು ಹಾಲಾಡಿಂದ ಇದೀಗ 6ನೇ ವರ್ಷ ತಿರುಗಾಟ. ಹಾಲಾಡಿ ಬಗ್ಗೆ ಮುಂದಿನ ಮಾತಾಡೋಣ ಸರ್. ಹಾಗೆ ನಿಮ್ಮ ಯಕ್ಷಗಾನ ಜೀವನ ಅಂದ್ರೆ ನಿಮ್ಗೆ ಹೇಗೆ ಸರ್? ಖುಷಿ ಅನ್ಸದ ಸರ್? ಅಂದ್ರೆ ನಿಮ್ಗೆ ಈಗ ಆರ್ಥಿಕ ಎಷ್ಟೇ ಕಷ್ಟ ಇರ್ಬೋದು, ಮಾನಸಿಕವಾಗಿ ನೆಮ್ಮದಿ ಯಕ್ಷಗಾನದಲ್ಲಿ ಖಂಡಿತ. ಈಗ ಎಲ್ಲರೂ ಆ ರೀತಿ ಕಷ್ಟ ಇದ್ದಾರೆ ಕಲಾವಿದರು. ಯಾರು ಸುಖದ ಅಂತಂದ ಅಲ್ಲೂ ಆದ್ಮೇಲೆ ಒಂದೇನೋ ನೆಮ್ಮದಿ. ನಾವು ವೇಷ ಕಟ್ಟ ಮೇಲೆ ನಮ್ಗೇನೋ ಒಂದು ನಮ್ದು ಏನಿದೆ. ನಾವ್ ಯಕ್ಷಗಾನ ಅಂದ್ರೆ ನಾವು ಇನ್ನೊಬ್ರು ನಗ್ಸುದ್, ನಮ್ಮೊಳಗೆ ನೋವು ನಾವು ಇನ್ನೊಬ್ರು ಹೇಳ್ಕೊಂಬಕ್ಕಾಗೋದಿಲ್ಲ. ನುಗ್ಸುದ್ ತುಂಬಾ ಕಷ್ಟ, ಉಳಿಸೋದು 5 ನಿಮಿಷ. ಹಾಗಾಗಿ ಯಕ್ಷಗಾನ ಒಂದೊಂದು 100 ಜನ ಆಟ, 1000 ಜನ ಆಟ ನೋಡ್ತಾ ಇರ್ತೀವಿ. ನಮ್ ನಿರೀಕ್ಷೆ ಚೌಕಮುಖಿಯಾದ ಹಾಸ್ಯ ಹೆಂಗಾಗ್ತದೆ ನೋಡೋ ನಿರೀಕ್ಷೆ ಇರ್ತಾರೆ ಕಲಾವಿದ್ರ ಮೇಲೆ. ನಾವು ಅದನ್ನ ಹರಗಿ ಬಿಟ್ಟೆ ನಾವು ಯಕ್ಷಗಾನದಲ್ಲಿ ಭಾಗಿಯಾಗಿದ್ರೆ ಯಾವತ್ತು ನಮ್ ಕೆಲಸ ಸಕ್ಸಸ್ ಆಗತ್ತೆ. ನಾವ್ ಮಾಡುವ ಕೆಲಸ ಫಲ ಕೊಟ್ಟೆ ಕೊಡ್ತಾ ಇದ್ದೀವಿ. ನಾವ್ ಮಾಡುವ ಕೆಲಸ ನಿಷ್ಠೆಯಿಂದ ಮಾಡ್ರೆ ದೇವ್ರ ನಮ್ ಫಲ ಕೊಡ್ತಾರೆ. ಹಾಗಾಗಿ ದೇವ್ರ ಲಗ್ನದಿಂದ ನೆಮ್ಮದಿ ಇತ್ತು, ಹೆಂಡತಿ ಮಕ್ಕಳಿಂದ ಒಳ್ಳೆ ನೆಮ್ಮದಿ ಇತ್ತು. ಅಂತ ಸಮಸ್ಯೆ ಅಂತ ಇಲ್ಲ. ಅತಿಕ ಕಷ್ಟ ಇರುತ್ತೆ ಬಿಡಿ, ಅದೆಲ್ಲಕ್ಕೂ ಬಗೆಹರಿಸಕ್ಕಾಗೋದಿಲ್ಲ. ಇನ್ನು ಜೀವನದಲ್ಲಿ ಏನು ಅದರಲ್ಲಿ ಮುಂದುವರಿಬೇಕು, ಹೆಸರು ತಗೊಳ್ಬೇಕು ಆಸೆ. ಮತ್ ಬೇರೆ ಕೆಲಸ ನಮ್ ಕೈಲಿ ಮಾಡೋಕ್ಕಾಗೋದಿಲ್ಲ. ಖಂಡಿತ. ಹಾಗೆ ಸರ್, ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದಿನ ಸಾಧನೆ ಅದೇ ಬಗ್ಗೆ ತಿಳಿಯೋಣ. ಹಾಗೆ ಮನರಂಜಿಸುವಂತ ಕೆಲಸ ನಿಮ್ದು, ಹಾಸ್ಯಗಾರರ ಕೆಲಸವನ್ನ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದೀರಿ. ಅದ್ರ ಬಗ್ಗೆ ಏನು ಮಾತಿಲ್ಲ, ಯಾರಾದ್ರೂ ಗಮ್ಮತ್ತಲ್ಲೇ ಇರುತ್ತೆ. ನಾನೇ ಯಾವತ್ತು ಯಾರನ್ನು ಇದೈತಕ್ಕಂತ ಎಲ್ಲರೂ ನಮ್ಮೂರ ಅಂತ ಆಸೆ. ಅದ್ರ ಬಗ್ಗೆ ನಾನು ಯಾರ ಬಗ್ಗೆ ನೆಗೆಟಿವ್ ಹೇಳ್ತಾರಲ್ಲ ಅದಿಲ್ಲ. ಎಲ್ಲರೂ ಒಳ್ಳೆಯರೆ, ನಮ್ಮವರೇ, ಯಾರು ನಮ್ಗೆ ಶತ್ರು ಇಲ್ಲ, ನಮ್ಗೆಲ್ಲರೂ ಒಳ್ಳೆಯರೆ, ಎಲ್ಲ ಮಿತ್ರರೇ. ಆಗ್ಲಿ ಸರ್, ಆಗ್ಲಿ ಸರ್. ನಿಮ್ಗೆ ನಮ್ಮ ವೀಕ್ಷಕರ ಪರವಾಗಿ ಅದೇ ರೀತಿ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಮುಂದಿನ ಎಪಿಸೋಡ್ ಭೇಟಿ ಆಗೋಣ ಖಂಡಿತ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಅವರ ಮದುವೆ ನಂತರದ ಒಂದು ಪಯಣ. ಅಂದ್ರೆ ಈ ಮೇಳಗಳಿಗೆ ಹೋಗ್ತಾರೆ, ಸಿಗಂದೂರು, ಮಂದಾರ್ತಿ ಮೇಳಗಳಿಗೆ ಹೋಗ್ತಾರೆ. ಹಾಗೆ ಹಲವಾರು ಮೇಳಗಳಿಗೆ ಅವರು ಹೋಗಿದ್ದಾರೆ. ಹೋಗಿ ಅನುಭವವನ್ನು ಪಡ್ಕೊಂಡು ತದನಂತರ ಹಾಲಾಡಿ ಮೇಳಕ್ಕೆ ಹೋಗ್ತಾರೆ.
ಹಲಾಡಿ ಮೇಳದ ಪಯಣವನ್ನ ಮುಂದಿನ ಎಪಿಸೋಡ್ ಮುಂದೆ ಪ್ರಸ್ತುತಪಡಿಸ್ತೇವೆ. ಹಾಗೆ ವೀಕ್ಷಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ ಮುಂದಿನ ಎಪಿಸೋಡ್ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ಎಲ್ಲರಿಗೂ ನಮಸ್ಕಾರ.